ಗೊರವಿ ಗ್ರಾಮದಲ್ಲಿ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹೋದ್ಯೋಗದಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಪ್ರಾಣ ಚಿಕಿತ್ಸೆ, ಈಲಿಂಗ್, ಚಮತ್ಕಾರಿ ಚಿಕಿತ್ಸೆ ಪಡೆದು ಸಂಭ್ರಮಿಸಿದ ಮಹಿಳೆಯರು ಹಾಗೂ ವಯೋವೃದ್ಧರು. ಮಾನಸಿಕ ಒತ್ತಡವನ್ನು ನಿಯಂತ್ರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪ್ರಾಣಿಕ್ ಹೀಲಿಂಗ್ ಥೆರಪಿ ಚಿಕಿತ್ಸಾ ಪದ್ಧತಿಯು ವರದಾನವಾಗಿದೆ ಎಂದು ನಾಡಿನ ಖ್ಯಾತ ವೈದ್ಯರಾದ ಡಾ ಪ್ರಿಯದರ್ಶಿನಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಸಂತೆವಾಚಹಳ್ಳಿ ಹೋಬಳಿಯ ಗೊರವಿ ಗ್ರಾಮದ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೆಂಗಳೂರಿನ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹೋದ್ಯೋಗದಲ್ಲಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಮಕ್ಕಳು, ಯುವಜನರು ಸೇರಿದಂತೆ ಮಧ್ಯವಯಸ್ಕರು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಪೌಷ್ಟಿಕತೆ ಹಾಗೂ ಸತ್ಯವಿಲ್ಲದ ಇಂದಿನ ಆಹಾರ ಪದ್ಧತಿಯಿಂದ ರಕ್ತದೊತ್ತಡ ಹಾಗೂ ಸಕ್ಕರೆ ಕಾಯಿಲೆಯು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ಪ್ರಾಣ ಚಿಕಿತ್ಸೆಯ ಚಮತ್ಕಾರಿ ಹೀಲಿಂಗ್ ವೈದ್ಯಕೀಯ ಚಿಕಿತ್ಸಾ ಕ್ರಮವು ಮಾನಸಿಕ ಒತ್ತಡಗಳ ಮುಕ್ತಿಗೆ ಹಾಗೂ ಶೀಘ್ರ ಗುಣಮುಖರಾಗಲು ವರದಾನವಾಗಿದೆ ಎಂದು ತಿಳಿಸಿದ ಡಾ ಪ್ರಿಯದರ್ಶಿನಿ, ಗ್ರಾಮೀಣ ಪ್ರದೇಶದ ಜನರು ಪೌಷ್ಟಿಕಾಂಶಗಳಿಂದ ಕೂಡಿರುವ ಆಹಾರ ಪದಾರ್ಥಗಳು ಹಾಗೂ ಶುದ್ಧವಾದ ಕುಡಿಯುವ ನೀರನ್ನು ಬಳಸುವ ಜೊತೆಗೆ ಬಯಲು ಮಲ ವಿಸರ್ಜನಾ ಕ್ರಮವನ್ನು ತಪ್ಪಿಸಿ ತಮ್ಮ ಮನೆಗಳಲ್ಲಿಯೇ ಶೌಚಾಲಯಗಳನ್ನು ನಿರ್ಮಿಸಿಕೊಂಡು ವೈಯಕ್ತಿಕ ಸ್ವಚ್ಛತೆ ಹಾಗೂ ನೈರ್ಮಲ್ಯಕ್ಕೆ ಗಮನ ಹರಿಸಿ ರೋಗಗಳಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಎಂದು ಕೈಮುಗಿದು ಮನವಿ ಮಾಡಿದರು. ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗೊರವಿ ಮಂಜುನಾಥ್ ಮಾತನಾಡಿ, ಬೆಂಗಳೂರಿನ ಮಲ್ಲೇಶ್ವರಂನ ಹೆಸರಾಂತ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ 50ಕ್ಕೂ ಹೆಚ್ಚಿನ ತಜ್ಞ ವೈದ್ಯರ ತಂಡವು ಇಂದು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವ ಗೊರವೆ ಗ್ರಾಮಕ್ಕೆ ಆಗಮಿಸಿ ಗ್ರಾಮದ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಜೊತೆಗೆ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ, ಗರ್ಭಕೋಶ ಸಮಸ್ಯೆ, ಮೂಳೆ ರೋಗಗಳು, ಚರ್ಮ ರೋಗ, ಮೂಲವ್ಯಾಧಿಗಳು ಸೇರಿದಂತೆ ವಿವಿಧ ರೋಗಗಳಿಂದ ಮುಕ್ತರಾಗಲು ಅನುಸರಿಸಬೇಕಾದ ಮುಂಜಾಗೃತಾ ಕ್ರಮಗಳು ಹಾಗೂ ಧ್ಯಾನ ಯೋಗದ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಇಂದು ಗೊರವಿ, ಬೆಲ್ಲೆನಹಳ್ಳಿ, ಎತ್ತಗೋನಹಳ್ಳಿ, ಶಾರಹಳ್ಳಿ, ಸಾರಂಗಿ, ಆದಿಹಳ್ಳಿ, ರಂಗನಾಥಪುರ, ದೊಡ್ಡಹಾರನಹಳ್ಳಿ, ಜೊತ್ತನಪುರ, ಚಿಕ್ಕಹಾರನಹಳ್ಳಿ, ಹರಪನಹಳ್ಳಿ, ಮಾಳಗೂರು ಗ್ರಾಮಗಳ 500ಕ್ಕೂ ಹೆಚ್ಚು ಗ್ರಾಮೀಣ ಜನರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಒಳಗಾಗಿ ಉಚಿತವಾಗಿ ಔಷಧಗಳನ್ನು ಪಡೆದುಕೊಂಡು ಆರೋಗ್ಯ ಸಂವರ್ಧನೆಯ ಬಗ್ಗೆ ಜಾಗೃತಿ ಹೊಂದಿದ್ದಾರೆ ಎಂದು ಹೇಳಿದರು. ಗೊರವಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮಂಚೇಗೌಡ, ಪ್ರಗತಿ ಬಂಧು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳಾದ ಪುಷ್ಪಾವತಿ, ಗೀತಾ, ಪ್ರೇಮ, ಶ್ರೀಲಕ್ಷ್ಮಿ, ಮಂಜುಳಾ, ಬೋರೇಗೌಡ, ನರಸೇಗೌಡ, ನಾರಾಯಣಗೌಡ ಸೇರಿದಂತೆ ಗ್ರಾಮದ ಮುಖಂಡರು, ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ನೇತೃತ್ವ ವಹಿಸಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಮಸ್ಕಾರ. ಗೊರವಿ ಗ್ರಾಮ, ಸಂತೆಬಾಶಳ್ಳಿ ಹೋಬಳಿ, ಕ್ಯಾರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ನಾವು ಎಕ್ಸೆಲ್ ಎನರ್ಜಿ ಹೀಲಿಂಗ್ ಮತ್ತು ಮೆಡಿಟೇಷನ್ ಸೆಂಟರ್, ಪ್ರಾಣಿಕ್ ಹೀಲಿಂಗ್ ಸೆಂಟರ್ ವತಿಯಿಂದ ಉಚಿತ ಪ್ರಾಣಿಕ್ ಹೀಲಿಂಗ್ ಪ್ರಾಣ ಚೈತನ್ಯ ಚಿಕಿತ್ಸಾ ಶಿಬಿರ ಮತ್ತು ಮೆಡಿಕಲ್ ಕ್ಯಾಂಪ್, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಇಂಟಿಗ್ರೇಟೆಡ್ ಹೀಲಿಂಗ್ ಅಂತ ಹೇಳಿ ಇವತ್ತೊಂದು ಮಾದರಿಯಾಗಿ ಶುರು ಮಾಡೋಣ. ಗ್ರಾಮಗಳಿಗೆ ಇದೊಂದು ಪ್ರಕಾರ ಆಯಾಮ ತಲುಪಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಜನರು ಅದೇ ರೀತಿಯಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಪ್ರಾಣಿಕ್ ಹೀಲಿಂಗ್ ಪ್ರಾಣ ಚೈತನ್ಯ ಚಿಕಿತ್ಸೆ ಅಂದರೆ ಏನು ಅಂತ ಒಂದು ಅನುಭವನ ಅವ್ರು ಮಾಡ್ಕೋತಾ ಇದ್ದಾರೆ, ಬಂದು ಭಾಗವಹಿಸಿದ್ದಾರೆ. ಅದರಲ್ಲಿ ಅವರು ಎಷ್ಟು ಶೀಘ್ರವಾಗಿ ಉಪಶಮನವನ್ನು ಕಂಡುಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಜನ ಸಹಿತ ಅದನ್ನು ಅನುಭವಿಸಿ ಮಾತಾಡ್ತಾ ಇದ್ದಾರೆ. ಇದೇ ರೀತಿ ಪ್ರಕಾರ ಎಲ್ಲ ಗ್ರಾಮಗಳಿಗೂ ತಲುಪಲಿ. ಆ ಗ್ರಾಮಗಳಲ್ಲಿನ ಲೋಕಲ್ ಜನಗಳು, ಇಂಟ್ರೆಸ್ಟ್ ಇರೋರು ಇದನ್ನು ಕಲ್ತ್ಕೊಂಡು ಅದೇ ಲೋಕಲ್ ಜನಗಳಿಗೆ ಹೆಲ್ಪ್ ಆಗೋ ಥರ ಉಪಯೋಗಿಸ್ಕೊಂಡು ಅದನ್ನು ಮುನ್ನಡೆಸ್ಕೊಳ್ತಾ ಹೋಗ್ಬೇಕು ಅನ್ನೋದೇ ನಮ್ಮ ಸದುದ್ದೇಶ. ಈ ಪ್ರಕಾರ ಎಲ್ಲ ಕಡೆ ತಲುಪುವಲ್ಲಿ ಈ ಜನಗಳು ನಾಂದಿ ಆಡ್ತಾರೆ ಅನ್ನೋದೇ ನಮ್ಮ ಒಂದು ಗುರಿ. ಗೊರವಿ ಶಾಲಾವರಣದಲ್ಲಿ ಶ್ರೀ ನಾರಾಯಣ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಯ ವತಿಯಿಂದ ಡಾಕ್ಟರ್ ಪ್ರಿಯದರ್ಶಿನಿ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಗೊರವಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದು ಹೀಲಿಂಗ್ ಮತ್ತು ಇನ್ನಿತರ ವೈದ್ಯಕೀಯ ಸೇವೆಗಳ ಸೌಲಭ್ಯಗಳನ್ನು ಪಡ್ಕೊತಾ ಇದ್ದಾರೆ. ಇದು ಎಲ್ಲ ನಮ್ಮ ಸುತ್ತಮುತ್ತಲ ಜನಕ್ಕೆ ಅನುಕೂಲ ಆಗಿದೆ. ಈ ರೀತಿ ಒಂದು ಶಿಬಿರಗಳು ನಡೆದರೆ ನಮ್ಮ ಜನರ ಆರೋಗ್ಯ ಉತ್ತಮ ಆಗುತ್ತೆ. ಅದೇ ರೀತಿ ನಮ್ಮ ಮಕ್ಕಳ ಶಿಬಿರವನ್ನು ಏರ್ಪಡಿಸಿದ್ರು. ಮಕ್ಕಳಿಗೂ ಕೂಡ
ಇದೇ ಕೂಡ ಅಣ್ಣ ಬಿಲೇನ 50% ಲತಾ ನಾನು ಪ್ರೇಮ ಅಂತ. ಯಾವ ಊರು ನಿಮ್ಮದು? ಈಗ ಇಲ್ಲಿ ನೀವು ಚಿಕಿತ್ಸೆ ಪಡ್ಕೊಂಡ್ರಲ್ಲ, ಪರವಾಗಿಲ್ವಾ? 10 ನಿಮಿಷ ಆದಮೇಲೆ ಹಿಂಡಿ ನೋವು ಸ್ವಲ್ಪ ಕಮ್ಮಿ ಆಯಿತು. ಅಲ್ಲ, ಏನು ಸಮಸ್ಯೆಗೆ ನೀವು ಹಿಂಡಿ ನೋವಿಗೆ ಅದೇ ಮೇನ್ ಪ್ರಾಬ್ಲಮ್. ಪರವಾಗಿಲ್ಲ ನಿಮಗೆ? ದಿನ ಅಭ್ಯಾಸ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದಾರಾ? ನನ್ನ ಹೆಸರು ಹೇಳಿ. ಮಗಳು ಚೇತನ, ನನ್ನ ಅತ್ತೆ ಮಗಳು ಇವ್ರ ಹತ್ರ ನನಗೆ ಟ್ರೀಟ್ ಮಾಡಿಸ್ಕೋಬೇಕು. ದಿನ ಅಭ್ಯಾಸ ಮಾಡಿ ಒಳ್ಳೆ ಗುಣ ಆಗುತ್ತೆ, ಅದು ಬರೋದೇ ಇಲ್ಲ ಮತ್ತೆ ನಿಮ್ಮ ಹತ್ರಕ್ಕೆ. ಕ್ಯಾರ್ಪೇಟೆ ತಾಲೂಕು ಸಂತೆಬಚ್ಚಳ್ಳಿ ಹೋಬಳಿ ಗೊರವಿ ಗ್ರಾಮದ ಶಾಲಾ ಆವರಣದಲ್ಲಿ ಆರೋಗ್ಯ ಶಿಬಿರವನ್ನು ಗೊರವಿ ಮೊಮ್ಮಗಳಾದ ಪ್ರಿಯದರ್ಶಿನಿಯವರು ನಾರಾಯಣ ಸ್ಪೆಷಲಿಸ್ಟ್ ಆಸ್ಪತ್ರೆಯಿಂದ ಆಯೋಜನೆ ಮಾಡಿ ಗೊರವಿ ಗ್ರಾಮದ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಊರು, ನಾವು ಇಲ್ಲಿ ಮೆಡಿಸಿನ್ ತಗೊಳಕ್ ಬಂದಿದ್ದೀವಿ. ಗೊರವಿಗೆ ಬಂದಿದ್ದೀರಿ? ಏನು ಆರೋಗ್ಯ ಸಮಸ್ಯೆ ಇತ್ತು ನಿಮಗೆ? ಆರೋಗ್ಯ ಸಮಸ್ಯೆ ವೈಟ್ ಬ್ಲಡ್ ಕಡಿಮೆ, ಸ್ವಲ್ಪ ಕೆಮ್ಮು, ತಲೆನೋವು. ಈಗ ಇಲ್ಲಿ ಚಿಕಿತ್ಸೆ ತಗೊಂಡ್ಮೇಲೆ ಪರವಾಗಿಲ್ಲ. ಎಲ್ಲರೂ ಈ ರೀತಿ ತಗೊಳ್ಳಿ ಅಂತ ಹೇಳ್ತೀರಾ? ಹೇಳ್ತೀವಿ, ನಾವು ಮಾಡ್ತೀವಿ, ಬೇರೆಯವರಿಗೂ ಹೇಳ್ತೀವಿ ಮಾಡ್ಲಿ, ಹೀಲಿಂಗ್ ಮಾಡ್ಕೊಳ್ಳಿ ಅಂತ. ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತಾ? ಕ್ಯಾರ್ಪೇಟೆ ತಾಲೂಕು ಸಂತೆಬಚ್ಚಳ್ಳಿ ಹೋಬಳಿ ಗೊರವಿ ಗ್ರಾಮದಲ್ಲಿ ಗೊರವಿ ಮಗಳಾದ ಕಲಾವತಿಯವರ ಮಗಳು ಡಾಕ್ಟರ್ ಪ್ರಿಯದರ್ಶಿನಿಯವರು ಬೆಂಗಳೂರು ನಾರಾಯಣ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯ ಒಡಗೂಡಿ ಗೊರವಿ ಗ್ರಾಮದಲ್ಲಿ ಆರೋಗ್ಯ ಶಿಬಿರವನ್ನು ಹಾಕಿಕೊಂಡು ಗೊರವಿ ಗ್ರಾಮದ ಸುಮಾರು 400 ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೆಸರು ಗೀತಾ ಗೊರವಿ. ಆದರೆ ಅಲ್ಲಿ ಎಲ್ಲ ಮಾಡಿಸ್ಕೊಳ್ಬೇಕಾದ್ರೆ ಏನೋ ಒಂಥರ ತಂಪಾದ ವಾತಾವರಣ ಥರ ಏನೋ ಒಂಥರ ಅನ್ನಿಸ್ತು ಒಟ್ಟಿಗೆ ಸರ್. ನಿಮ್ಗೇನು ಸಮಸ್ಯೆ ಇತ್ತು? ಸೊಂಟ ನೋವು ಸರ್. ಈಗ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಪರವಾಗಿಲ್ವಾ? ಪರವಾಗಿಲ್ಲ ಅನ್ನಿಸ್ತು. ಇದನ್ನ ಅಭ್ಯಾಸ ಮಾಡಿ ಅಂತ ಹೇಳಿದ್ರಾ? ಹೌದು ಸರ್, ಹೇಳಿದ್ರು. ಈಗ ಒಟ್ಟಿನಲ್ಲಿ ಏನು ಇವತ್ತು ನಿಮ್ಮ ಊರಲ್ಲಿ ಆರೋಗ್ಯ ಶಿಬಿರ ನಡೀತು, ಇದರಿಂದ ಅನುಕೂಲ ಆಗಿದೆ ಸಾಕಷ್ಟು ಜನರಿಗೆ. ಹೌದು ಸರ್. ನಿಮಗೂ ಅನುಕೂಲ ಆಯ್ತಾ? ಹೌದು ಸರ್. ಇನ್ನೂ ಒಂದಷ್ಟು ಜನ ಬರ್ಲಿಕ್ಕೆ ಕೇಳಿ ಎಲ್ಲ, ಯಾಕೆಂದ್ರೆ ನಾವಾಗೆ ಹೋದ್ರೆ ತುಂಬಾ ದುಡ್ಡು ಖರ್ಚು ಮಾಡಬೇಕು. ಈಗ ಮನೆ ಬಾಗಿಲಿಗೆ ಬಂದಿರೋದನ್ನ ಬಳಕೆ ಮಾಡ್ಕೋಬೇಕು ತಾನೆ. ಹೌದು ಸರ್. ಯಾವ ಊರು ನಿಮ್ದು? ಈಗ ಇವತ್ತಿಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಇದೆಯಲ್ಲ, ಇದರ ಅನುಕೂಲ ಆಯ್ತಾ ನಿಮ್ಗೆ? ಅನುಕೂಲ ರೀ, ಎಲ್ಲ ಇದಾಯ್ತು, ಚೆನ್ನಾಗೈತೆ. ಈಗ ಇದು ಮಾಡಿಸಿದ ಮೇಲೆ ನಮಗೆಲ್ಲ ಏನೂ ಇಲ್ಲ, ಚೆನ್ನಾಗಿ ಹುಷಾರಾಗೈತೆ. ಅಲ್ಲ, ನಿಮ್ಗೆ ಏನು ಸಮಸ್ಯೆ ಇತ್ತು? ಮೊದಲು ಸುಸ್ತಾಯ್ತಿತ್ತು, ಮಂಡಿ ನೋವು ಎಲ್ಲ ಇತ್ತು. ಇದಾದ್ಮೇಲೆ ನಮಗೆ ಮಂಡಿ ನೋವು, ಸುಸ್ತು ಎಲ್ಲನೂ ಕಮ್ಮಿ ಆಗೈತೆ. ಪರವಾಗಿಲ್ವೇ ಇವತ್ತು? ಪರವಾಗಿಲ್ಲ. ನೀವು ಚಿಕಿತ್ಸೆ ತಗೊಂಡದಕ್ಕೆ ಒಂದು ಒಳ್ಳೇದು ಕಾಣ್ತಾ ಇದೆ. ಒಳ್ಳೇದು ಕಾಣ್ತಾ ಐತೆ. ಮುಂದಕ್ಕೆ ಹೆಂಗೆ ಗೊತ್ತಿಲ್ಲ, ಇವಾಗಂತೂ ಒಳ್ಳೇದಾಗೈತೆ ಸರ್. ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಹುಷಾರಾಗೈತೆ. ನೀವು ಹೇಳಿ, ನಿಮ್ಮ ಹೆಸರು ಏನಂತ ಹೇಳಿ? ಚಂದ್ರ ಅಂತ ಸರ್. ಅಲ್ಲ, ಈಗ ಇಲ್ಲಿ ಆ ಕಡೆ ಬರ್ಬೇಕು, ಈ ಕಡೆ